ಅನ್ಕೊಂಡೆ. ಬರಿಬೋದು ನೀರ್ ರಿಲೇಟೆಡ್ ಇದು. ಬಾಯಿಂದಾನೆ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬೇಸಿಕಲಿ ನಾವು ಪಿಕ್ಷನರಿ ಆಡ್ತಾ ಇದ್ದೀವಿ. ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ, ಅಪ್ಪ ಅಮ್ಮ ಒನ್ ಟೀಮು, ನಾನು ಆದಿ ಒನ್ ಟೀಮ್ ಇದ್ದೀವಿ. ಇಲ್ಲಿ ಚೆಟ್ಸ್ ಇದೆ. ಚೆಟ್ಸ್ ಅಲ್ಲಿ ಏನೋ ರ್ಯಾಂಡಮ್ ಥಿಂಗ್ಸ್ ನ ಬರ್ತಿದೀವಿ. ನಾನು ಅದೇ ಸೇರಿಸಿ ಒಂದು ಟೀಮ್ ಇರೋದ್ರಿಂದ ನಾವು 5 ಚೆಟ್ಸ್ ಅಲ್ಲಿ ಬರ್ತಿದೀವಿ. ಆಯ್ತು, ಒಂದು ಚೆಟ್ ಅಪ್ಪ ಪಿಕ್ ಮಾಡ್ತಾರೆ. ಸೊ ಅದ್ರಲ್ಲಿ ಏನ್ ಬರ್ತಿದ್ದೀನಿ ಅದನ್ನ ನೋಡ್ಕೊಂಡ್ಮೇಲೆ ಅಪ್ಪಗೆ ಬ್ಲೈಂಡ್ ಫೋಲ್ಡ್ ಮಾಡ್ತೀನಿ. ಅದನ್ನ ಅವರಿಗೆ ಡ್ರಾ ಮಾಡಬೇಕು. ಇಲ್ಲಿ ಬೋರ್ಡ್ ಮತ್ತೆ ಮಾತಾಡ್ತೀನಿ. ಅಪ್ಪ ಡ್ರಾ ಮಾಡ್ತಾರೆ, ಅದನ್ನ ಅಮ್ಮ ಗೆಸ್ ಮಾಡ್ತಾರೆ. ಇನ್ ಕೇಸ್ ಗೆಸ್ ಮಾಡಿದ್ರೆ ಅದೊಂದು ಪಾಯಿಂಟ್. ಇನ್ ಕೇಸ್ ಗೆಸ್ ಮಾಡಿಲ್ಲ ಅಂದ್ರೆ 0 ಪಾಯಿಂಟ್ಸ್. ಸೊ ವೈಸ್ ವರ್ಷ ಆಗುತ್ತೆ. ನಾನು ಅದನ್ನು ನೆಕ್ಸ್ಟ್ ಗೇಮ್ ಹಿಂಗೆ ಬರ್ತೀವಿ. ಅದರಲ್ಲಿ ಏನಂದ್ರೆ ಅಪ್ಪ ಅಮ್ಮ ಸೇರಿಸಿ ಬರ್ತಿರ್ತಾರೆ ಚೆಟ್ಸ್ ಅಲ್ಲಿ ಏನು ಥಿಂಗ್ಸ್ ವಾಟ್ ಎವರ್ ಅವ್ರು ಏನು ಬರೀತಿದೆ ಅದು. ಯಾ ಚೆಕ್ ಮಾಡ್ತಾರೆ. ಚೆಕ್ ಪಿಕ್ ಮಾಡು. ಆಯ್ತಾ, ಅದನ್ನ ನೋಡ್ಕೊಂಡು ಬರ್ತೀನಿ. ನೋಡ್ಕೊಂಡು ಬ್ಲೈಂಡ್ ಫೋಲ್ಡ್ ಮಾಡ್ತೀನಿ. ಓಕೆ, ನಾನು ಮಾರ್ಕ್ಸ್ ಹಾಕ್ತೀನಿ. ನೀನು ಡ್ರಾ ಮಾಡಬೇಕು, ಅಮ್ಮ ಗೆಸ್ ಮಾಡಬೇಕು. ಓಕೆನಾ? ಕನ್ಫ್ಯೂಷನ್ ಬ್ಲೈಂಡ್ ಫೋಲ್ಡ್. ಓಕೆ, ತೋರಿಸ್ತೀನಿ. ನಮಗೆ ಈಗ ಗ್ಯಾರಂಟಿ ಆಗುತ್ತೆ, ಅಮ್ಮ ಗೆಸ್ ಮಾಡಲ್ಲ. ಇದರಲ್ಲಿ ಟ್ವಿಸ್ಟ್ ಏನಂದ್ರೆ 3 ಗೆಸಸ್ ಇರುತ್ತೆ ಅಷ್ಟೇ. 3 ಗೆಸಸ್ ಅಲ್ಲಿ ಗೆಸ್ ಮಾಡಬೇಕು. ಮಾರ್ಕರ್ ಕೊಟ್ಟಿದ್ದೀನಿ. ಓಪನ್ ಮಾಡಿದ್ದೀನಿ. ಮಾತಾಡಂಗಿಲ್ಲ. ಹಾ, ಬೇಕಂದ್ರೆ ಇನ್ನೂ ಬೇಕಾದ್ರೆ ನೀವು ಬರೀಬಹುದು. ದೊಡ್ಡ ಬೋರ್ಡ್ ಇದೆ. ಒಂದೇ ಅಂತರ ಅಮ್ಮ ಗೆಸ್ ಮಾಡಿರೋ ಕಾರಣದಿಂದ ನೀವು ಬರೀಬಹುದು. ನೀವು ದೊಡ್ಡದಾಗಿ ಬರೀತೀವಿ ಅಂತ ಬರೀಬಹುದು. ಹಿಂಟ್ಸ್ ಬೇಕಾದ್ರೆ ಕೊಡ್ತೀವಿ, ಬಟ್ 0.5 ಮೈನಸ್ ಆಗುತ್ತೆ. ಗೆಸ್ ಮಾಡಬೇಕು. ಸುಮಾರು ಎಷ್ಟು ಗೊತ್ತಿದೆ? ಹೇಳ್ತೀನಿ. 0.5 ಮೈನಸ್ ಪಾಯಿಂಟ್. ಎಷ್ಟು ಹಿಂಟ್ಸ್ ಬೇಕು? 3 ಗೆಸ್ ಇದೆ. ಸೊ ಇವಾಗ 1 ಗೆಸ್ ಮಾಡ್ಬಿಡಿದ್ಯಾ? ಸೊ ಇನ್ನ 2 ಗೆಸ್ ಇದೆ. ಓಕೆನಾ? ಅಪ್ಪ ದಿನನಿತ್ಯದಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಸ್ಪೆಕ್ಸ್ ಅಪ್ಪ 2 ಗೆಸ್ ಆಯ್ತು. ಇನ್ನೊಂದು ಗೆಸ್ ಇದೆ. ಐಶ್ರೀ ಎಲ್ಲಿದೆ? ಬೇಗ ಕೊಡು ನನಗೆ, ಟೈಮ್ ಆಯ್ತು. 2 ಹೇಳಿ. ನೀ ಏನಾದರೂ ಹಿಂಟ್ ಕೊಡೋಕೆ ಇಷ್ಟಪಡ್ತೀಯಪ್ಪ? ಅದಕ್ಕೆ ಸಿಮಿಲರ್ ವರ್ಡ್ಸ್ ಅದೆಲ್ಲ ಹೇಳ್ಬಾರ್ದು, ಬಟ್ ಹಿಂಟ್ ತರ ಇರಬೇಕು, ಕ್ಲೂ ತರ ಇರಬೇಕು. ಗೆ ಅಪ್ಪನ್ ಚಾನ್ಸ್ ಆಗಿರೋದ್ರಿಂದ ಅಮ್ಮ ಪೇಟ್ ಮಾಡ್ತಾರೆ. ಹಿಂಟ್ ಕೊಡೋಕೆ ನೋಡ್ತಾ ಇದ್ದೀನಿ. So, but again, and more guys, man. I love it. ಇದು ರೇಜರ್. ಏಯ್ ಸೂಪರ್. ಎಷ್ಟು ಹೇಳು? ಶೇವ್ ಹೋಗಿ ಗಡ್ಡೆ ಬೆಳೆದಿಲ್ಲ. ಕರೆಕ್ಟ್ ಆಗಿ ಇದಕ್ಕಿರ್ಲಿ ನಾನು ಪಾಪ. ಏ ಮಸ್ತ್. ಇದನ್ನ ಬಂದೆ ಅಷ್ಟೇ. ಫಸ್ಟ್ ಗೆ ಅಲ್ಲ, ನೀನ್ ಬರೀತಾನೆ ಇದ್ದಿಲ್ಲ. ಇನ್ನ ಏನೋ 3-4 ವರ್ಡ್ ಕೊಟ್ಟಿವಿ ಅನ್ಕೊಂಡೆ. ನೀನು ದೊಡ್ಡದು ಬರಿಬೋದು, ಚಿಕ್ಕದು ಬರಿಬೋದು, ಮಲ್ಟಿಪಲ್ಸ್ ಬರಿಬೋದು. ಹಾ, ಕಾಣಿಸ್ತಾ ಇದೆಯಾ? ಲೋಟ, ನೀರಿನ ಲೋಟ. ನೀರು ಹಾಕ್ತಾ ಇರೋದು. ಒಂದು ಚಾನ್ಸ್ ಆಗಿದೆ. ಅಲ್ಲ ಇದು ಲೋಟ ಲೋಟ ಹೌದಲ್ಲ? ಅಲ್ಲ
ಮೊಬೈಲ್ 2 ಚಾನ್ಸ್ ಆಯ್ತು. ಸ್ಪೀಕರ್ 3 ಚಾನ್ಸ್ ಆಯ್ತು. ಸುಮ್ಮನೆ ಹೇಳದಲ್ಲವ. ಸ್ಪೀಕರ್ ತಾಳು ಒಂದ್ ನಿಮಿಷ. ಗೊತ್ತಾಗ್ಲಿ 3 ಚಾನ್ಸ್ ಆಯ್ತು. ಗೊತ್ತಾಗ್ಲಿಲ್ವಾ? ಓಕೆ, ಕ್ಲೂ ಕೊಡ್ತೀನಿ. ಹಾಂ ನೀರ್ ರಿಲೇಟೆಡ್ ಇದು. ಹ್ಞೂ ಅದೇ ಟಾನಿಕ್ ಹಾಕೋದು ಆ ಹುಣಸೆ ಅಲ್ಲ ಅಪ್ಪ, ನಿನ್ ಕಾಫಿ ಅಲ್ಲ. ಒಂದ್ ನಿಮಿಷ, 2 ಚಾನ್ಸ್ ಆಯ್ತು, ಇನ್ನೊಂದು ಲಾಸ್ಟ್ ಚಾನ್ಸ್ ಆಯ್ತು. ತಾಳು. ಯಾವಾಗ ನೀನ್ ಈ ಶೇಪಲ್ಲಿ ನೋಡಿದ್ದೆ ನಾನು ಕೊಟ್ಟಿರೋದನ್ನ? ಬೇರೆ ಶೇಪ್ ತಾನೇ ಅದು. ಸ್ಕ್ವೇರ್ ಹಾಕೋದು. ಮಾಡು ಸ್ಕ್ವೇರ್ ಹಾಕಿದ್ರೆ ಮಾಡು ಮಾಡು, ಗೆಸ್ ಮಾಡು. ಇಲ್ಲ ಅದು ಬರುತ್ತೆ. ನೀರ್ ರಿಲೇಟೆಡ್ ಅಮ್ಮ ಇದು. ನೀರು ಸ್ಕ್ವೇರ್ ಶೇಪಲ್ಲಿ ಆದ್ರೆ ಏನಾಗುತ್ತೆ? ಇದಕ್ಕಿಂತ ನಾನು ಕ್ಲೂ ಕೊಡಕ್ಕಾಗಲ್ಲ. ಐಸ್ ಕ್ಯೂಬ್ ಅಬ್ಬಾ, ಕರೆಕ್ಟ್. ಫೈನಲಿ. ಈಗಿಷ್ಟ ಬರೀಬೋದಲ್ಲ. ಸರಿ ಸೊ ಲಾಸ್ಟ್ 2 ಚಿತ್ರ ನೋಡೋಣ. ಒಂದು ಈಸಿ ಬರ್ತಿದೆ. ಸಿಗತ್ತಾ? ತೋರಿಸಿದೆ ಅದೇ. ದಿಸ್ ಇಸ್ ಟೂ ಮಚ್. ಅದೇ ಸಿಂಪಲ್. ನೀನು ಸಿಂಪಲ್ ಅದೇ. ಓಕೆ, ಜಾಯಿನ್ ಫೋನ್ ಮಾಡಿ. ಏನ್ ಬೇಕಾದ್ರೂ ಬರೀಬೋದು ಬರೀ. ಏನ್ ಬೇಕಾದ್ರೂ ಬರೀಬೋದು. ಹೌದು, ಬಟ್ ತಗೋ. ನನ್ನ ಪ್ರಕಾರ ಆಂಟಿ ಕರೆಕ್ಟ್ ಬರೀತಾರೆ. ನಾವು ಮೆಜರ್ಮೆಂಟ್ ಇಟ್ಕೊಂಡು ಬರೀತಾರಲ್ಲ, ಸೊ ಕರೆಕ್ಟ್ ಬರೀತಾರೆ. ಆರ್ಕಿಟೆಕ್ಟ್ ಮಗಿರ್ತಾನ, ಇಂಜಿನಿಯರ್ ಮಗಿರ್ತಾನ. ಹೆಂಗ್ ಬರೆಯೋದು ಅಂತಾನೆ ನೋಡ್ತಾರೆ. ಹೇಗೆ ಬರೀಬೇಕು ಅದು ಅಲ್ಲ. ಒಂದೇ ಸಾಗಿರಾ? ಏನದು? ಪೂರ ಟೆಂಕ ಸ್ವಲ್ಪ ಎರಡು ಚಾನ್ಸ್ ಇದೆ. ಇಲ್ಲ, 2 ಚಾನ್ಸ್ ಇದು. ಇನ್ನೊಂದಿದೆ. ಮಾಡಲ್ಲ. ಅಲ್ಲ, 3 ಚಾನ್ಸ್ ಆಗಿದೆ. ಮೂರು ಚಾನ್ಸ್ ಆಯ್ತದ. ಕ್ಲೂ ಕೊಡು. ಕ್ಲೂ ಆಯ್ತಾ? ಡೋರ್ ಹೇಳಿದ್ರು, ಓವರ್ ಟ್ಯಾಂಕ್ ಸಂಪ್ ಹೇಳಿದ್ರು, 2 ಒಂದರಲ್ಲಿ ಹೇಳಿದ್ರು, ಮತ್ತೆ ಫಸ್ಟ್ ಒಂದು ಹೇಳಿದ್ರಲ್ಲ. ನೀ ಬೇಡ. ಅಲ್ಲ, 4 ಚಾನ್ಸಸ್. ಒಂದು ನಿಮಿಷ, ಕ್ಲೂ ಕೊಡ್ತೀನಿ. ಕ್ಲೂ ಏನು ಕೊಡ್ತೀಯ ಕೊಡಮ್ಮ ನೀನೆ. ಇದಕ್ಕೆ ಏನು ಕ್ಲೂ ಕೊಡಬೇಕು ಅಂತಲೂ ಗೊತ್ತಾಗ್ತದೆ ಅಂತ. ಬಾಯ್ದು ಹೇಳ್ಬೇಕಾ? ಬಾಯಿಂದನೇ. ಅಂಕಲ್ ಅಂಕಲ್ ನನ್ನ ಕಾರಲ್ಲಿ ಅಂಕಲ್. ಗ್ಲಾಸಲ್ಲಿ ಡ್ರಾಪ್ 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 ಹಿಡಿಯೋದು. ಅಮ್ಮ, ನೀನು ತಪ್ಪು ಹೇಳ್ತಿದ್ಯಾ ಕ್ಲೂ. ಅಂಕಲ್ ಆನ್ ನಮ್ಮ ಮಾಡೋದು, ಕಾರಲ್ಲಿ ಆನ್ ಮಾಡಿ ಡ್ರಾಪ್ ಆಗಿ ಹಿಡಿಯೋದು. ಅಲ್ಲ ಅಂಕಲ್, ನಮ್ಮ ಕಾರ್ ಅಂಕಲ್ ಫ್ರಂಟ್ ಅಲ್ಲಿ ಒಂದು ಕೋನ್ ಶೇಪ್ ಹಾಕಿದೀವಿ. ಕ್ಯಾಂಪರ್. ಅದಕ್ಕೆ ಎಕ್ಸಾಕ್ಟ್ ವರ್ಡ್ ಏನೋ ಅಂತಾರೆ. ನಮ್ಮನೆ ಅಲ್ಲಿ ಎಲ್ಲ ಇರ್ಬೋದಾ? ನಮ್ಮ ದೇವ್ರ ಮನೆ ಪಕ್ಕ ಇದೆ. ಏರ್ ಪ್ಯೂರಿಫೈಯರ್. ವಾಟರ್ ಅನ್ಕೊಂಡಲ್ಲಿ ಯಾಕೆ ವಾಟರ್ ಇದು ಬರೀತಿದ್ದಾರೆ ಅಂತ ಗೊತ್ತಾಯ್ತು. ಅದನ್ನೆಲ್ಲ ಬರಿಬಾರ್ದು. ಏನು ಗೊತ್ತಾಗ್ತದೆ? ವಾಟರ್ ಪ್ಯೂರಿಫೈಯರ್ ಅಂತ ನಾನು ನೋಡೇ ಇಲ್ಲ. ಕೊಟ್ಟಿರೋ ಸರಿ ಇಲ್ಲ. ಓಕೆ, ಸೊ ಇವಾಗ ಅಪ್ಪ ಕಣ್ಣಿಡ್ದಿರೋ ಕಾರಣದಿಂದ ಸೊ ಇದು ತುಂಬಾ ಕಷ್ಟ ಆಯ್ತು. ಸೊ 1 ಫುಲ್ ಮಾರ್ಕ್ ಕೊಡ್ತಾ ಇದೆ. ದೊಡ್ಡ ಮಾರ್ಕ್ಸ್ ಮಾಡಿ. ಈಸಿ ಇದೆ. ವಾಟರ್ ಪ್ಯೂರಿಫೈಯರ್ ಕೆಟ್ಟೋಗಿರ್ಬೇಕು, ಡ್ರಾಪ್ ಡ್ರಾಪ್ ಹಿಡಿತಾರೆ ಅಷ್ಟೇ. ನೈಸ್. ಕರೆಕ್ಟ್. ಇಷ್ಟೇ, ಇದ್ರ ಮೇಲೆ ಏನು ಬರೆಯೋಕ್ಕಾಗಲ್ಲ. ಪೆನ್ನು ತಗೋ, ಪೆನ್ ಗಿಫ್ಟ್ ನಿಂಗೆ. ಮಸ್ತ್ ಸೂಪರ್. ಏ ಸೊ ವಾಟರ್ ಪ್ಯೂರಿಫೈಯರ್ ಪೆನ್ ಹಿಡಿಯೋದು ಕಷ್ಟ. ವಾಟರ್ ಏನು ಪ್ಯೂರಿಫೈಯರ್ ಅಂತ ತೋರಿಸಿ ಹಾಕಿ ನಾನು ಸರಿ ನೋಡ್ಕೊಂಡೇ ಇಲ್ಲ. ನಾನಲ್ಲ ಆತ್ ಬರ್ತೀನಿ.